ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಇಂಗ್ಲೀಷ್ ಗ್ರಾಮರ್ನ ನೆಕ್ಸ್ಟ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಕಳೆದ ಕ್ಲಾಸ್ನಲ್ಲಿ ಟೆನ್ಸಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ DAS ಮತ್ತು DNS, ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್ ಆ್ಯಂಡ್ ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್ ಎರಡನ್ನು ಸ್ಟಡಿ ಮಾಡಿದ್ದೀವಿ. ಸೊ ಈಗ ಫರ್ದರ್ ಟೆನ್ಸಸ್ನ ಕಂಟಿನ್ಯೂ ಮಾಡೋಕ್ಕೆ ಮುಂಚೆಗೆ ಟೆನ್ಸಸ್ ನಾವು ಈಜಿಯಾಗಿ ಅರ್ಥ ಮಾಡ್ಕೋಬೇಕಾತಂದರೆ ಸೊ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಒಂದು ಸಪ್ರೇಟ್ ಒಂದು ಚಾಪ್ಟರ್ ಇದೆ ಇಂಗ್ಲೀಷ್ ಗ್ರಾಮರಲ್ಲಿ. ಸೊ ಆ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನಾವೇನಾದರೂ ಪಾರ್ಟ್ಸ್ ಆಫ್ ಸ್ಪೀಚನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸೊ ನಾವು ನೆಕ್ಸ್ಟ್ ಟೆನ್ಸಸ್ಸನ್ನು ಈಜಿಯಾಗಿ ನಾವು ಕಲಿಬೋದು. ಸೊ ನಮ್ಗೆ ಟೆನ್ಸಸ್ ಸ್ವಲ್ಪ ಈಜಿಯಾಗಿ ಅರ್ಥ ಆಗುತ್ತೆ. ನಮ್ಗೇನಾದ್ರು ಪಾರ್ಟ್ಸ್ ಆಫ್ ಸ್ಪೀಚು ಕಾನ್ಸೆಪ್ಟ್ ಅರ್ಥ ಆಯ್ತಂದರೆ ಸೊ ನಮಗೆ ಟೆನ್ಸಸ್ ಇನ್ನೂ ಈಜಿಯಾಗಿ ಅರ್ಥ ಮಾಡ್ಕೋಬೋದು. ಯಾಕಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್ ಬರುತ್ತೆ. ಯಾಕಂದ್ರೆ ನಾವು ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರಲ್ಲಿ ಟೆನ್ಸಸ್ಸಲ್ಲಿ ಸಬ್ಜೆಕ್ಟು, ವರ್ಬು, ಅಡ್ಜೆಕ್ಟು ಅವೆಲ್ಲ ತಿಳ್ಕೊಬೇಕಾಗುತ್ತೆ. ಸೊ ನಮಗೆ ಸಬ್ಜೆಕ್ಟ್ ಅಂದರೆ ಏನು, ವರ್ಬ್ ಅಂದರೆ ಏನು, ಅಡ್ಜೆಕ್ಟಿವ್ ಅಂತಂದರೆ ಏನು, ಹೆಲ್ಪಿಂಗ್ ವರ್ಬ್ ಅಂದರೆ ಏನು, ಸೊ ಇವೆಲ್ಲ ಗೊತ್ತಾಗಲಿಲ್ಲಪ್ಪ ಅಂದರೆ ಸೊ ನಮಗದು ಟೆನ್ಸಸ್ಸು ಈಜಿಯಾಗಿ ಅರ್ಥ ಆಗಲ್ಲ. ಸೊ ಕೆಲವರಿಗೆ ಯಾರಿಗೆ ವರ್ಬ್ ಸಬ್ಜೆಕ್ಟ್ ಅವೆಲ್ಲ ಗೊತ್ತಿದೆ ಅವ್ರಿಗೆ ಈಜಿ ಅರ್ಥ ಆಗ್ಬೋದು. ಬಟ್ ಇದರಲ್ಲಿ ಎಷ್ಟೋ ಜನರು ಬಿಗ್ನೆಸ್ ಇರ್ತಾರ, ಎಷ್ಟೋ ಸ್ಟೂಡೆಂಟ್ಸ್ ಇರ್ತಾರ, ಎಷ್ಟೋ ಜನರಿಗೆ ಇಂಗ್ಲೀಷ್ ಗ್ರಾಮರ್ ಅಷ್ಟೊಂದು ಗೊತ್ತಿರಲ್ಲ. ಸೊ ಅವರಿಗೆ ಈಜಿ ಆಗಲಿ ಅಂತೇಳಿ ಸೊ ನಾನು ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿ ಅದನ್ನು ಮುಗಿಸಿ ಅದಾದಮೇಲೆ ಮತ್ತೆ ಟೆನ್ಸಸ್ನ ಕಂಟಿನ್ಯೂ ಮಾಡೋಣಂತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಟೋಟಲ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ. ಸೊ ಆ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಒಂದೊಂದಾಗಿ ಬ್ರೀಫಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಫುಲ್ ಡೆಪ್ತಾಗಿ ಹೇಳೋದೇನು ಬೇಡ ಈ ಕ್ಲಾಸಲ್ಲಿ. ಸೊ ಟೆನ್ಸಸ್ ಗ್ರಾಮರ್ ಮುಗಿದ ಮೇಲೆ ಮತ್ತೆ ಬೇರೆ ಕ್ಲಾಸಲ್ಲಿ ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದೊಂದು ಕ್ಲಾಸ್ ಸಪ್ರೇಟಾಗಿ ಹೇಳ್ತೀನಿ, ಅದನ್ನು ಅಲ್ಲಿ ಡೆಪ್ತಾಗಿ ತಿಳ್ಕೊಳ್ಳೋಣ. ಯಾಕಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಟೋಟಲ್ 8 ಟೈಪು, ಒಂದೊಂದು ಟೈಪಲ್ಲಿ ಮತ್ತು ಸಬ್ ಟೈಪ್ ಬರುತ್ತೆ. ಸೊ ಅದನ್ನು ಡಿಟೇಲಾಗಿ ಆಮೇಲೆ ಸ್ಟಡಿ ಮಾಡೋಣ. ಈಗ ನಮ್ಗೆ ಜಸ್ಟ್ ಬ್ರೀಫಾಗಿ ಟೆನ್ಸಸ್ನ ಸಲುವಾಗಿ ಏನು ಬೇಕೋ ಅದಷ್ಟನ್ನ ನಾವು ಈಗ ಸ್ಟಡಿ ಮಾಡ್ಕೊಳ್ಳೋಣ. ಸೊ ಈಗ ನೆಕ್ಸ್ಟ್ ಟೋಟಲ್ 8 ಪಾರ್ಟ್ಸ್ ಆಫ್ ಸ್ಪೀಚು. ಸೊ ಅದರಲ್ಲಿ ಯಾವುದು ಅಂದರೆ ನೌನು, ನಾಮಪದ, ಪ್ರನೌನ್, ಸರ್ವನಾಮ, ವರ್ಬ್ ಅಂದರೆ ಕ್ರಿಯಾಪದ, ಎಡ್ಜೆಕ್ಟಿವ್ ವಿಶೇಷಣ, ಎಡ್ವರ್ಬ್ ಕ್ರಿಯಾ ವಿಶೇಷಣ, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ಸ್, ಇವೆಲ್ಲ ಟೋಟಲು 8 ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ. ಸೊ ಇದು ನಾವು ನೆಕ್ಸ್ಟ್ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಸೊ ಮೊದಲನೇ ಪಾರ್ಟ್ಸ್ ಆಫ್ ಸ್ಪೀಚು ನೌನ್. ಸೊ ನೌನ್ ಅಂದರೆ ಏನಂತ ನಾವು ಈಗ ಸ್ಟಡಿ ಮಾಡೋಣ. ಈಗ ನೌನ್ ಒಂದು ಡೆಫಿನೇಷನ್ ನೋಡ್ಕೊಳ್ಳಿ. ನೌನ್ ಅಂದರೆ ನಾಮಪದ. ನೌನ್ ಮೀನ್ಸ್ ನೌನ್ ಅಂದರೆ ಕನ್ನಡದ ನಾಮಪದ. ಸೊ ನೌನ್ಗೆ ದೇರ್ ಇಸ್ ಒನ್ ಸ್ಪೆಸಿಫಿಕ್ ಒನ್ ಇನ್ ಜನರಲ್ ಸ್ಟೇಟ್ಮೆಂಟ್ ಒನ್ ಮೀನಿಂಗ್ ಫಾರ್ ನೌನ್. ದ ನೌನ್ ಈಸ್ ಅ ನೇಮ್ ಆಫ್ ಅ ಪರ್ಸನ್. ನೌನ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ನೇಮ್ ಆಫ್ ಅ ಪ್ಲೇಸ್, ನೇಮ್ ಆಫ್ ಅ ಥಿಂಗ್ಸ್ ಅಂದರೆ ವಸ್ತು ಇರ್ಬೋದು. ನೇಮ್ ಆಫ್ ಅ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿ ಹೆಸರು ಇರ್ಬೋದು, ಒಂದು ಸ್ಥಳದ ಹೆಸರು ಕೂಡ ಇರ್ಬೋದು, ಒಂದು ವಸ್ತುವಿನ ಹೆಸರು ಇರ್ಬೋದು. ನೇಮ್ ಆಫ್ ಅ ಎನಿಮಲ್ಸ್, ನೇಮ್ ಆಫ್ ಅ ಪ್ಲ್ಯಾಂಟ್ಸ್, ಐಡಿಯಾ ಆ್ಯಂಡ್ ಇವೆಂಟ್ಸ್ ಈಸ್ ಕಾಲ್ಡ್ ಆಸ್ ಅ ನೌನ್. ನೌನ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ಎನಿಮಲ್ಸ್, ಪ್ಲ್ಯಾಂಟ್ಸ್, ಐಡಿಯಾ ಆ್ಯಂಡ್ ಇವೆಂಟ್ಸ್ ಈಸ್ ಕಾಲ್ಡ್ ಆಸ್ ಅ ನೌನ್. ನಾಮಪದ ಅಂತಂದರೆ ಯಾವುದೇ ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ಅಥವಾ ಒಂದು ವಸ್ತು ಆಗಿರ್ಬೋದು, ಅಥವಾ ಒಂದು ಪ್ರಾಣಿ, ಅಥವಾ ಒಂದು ಗಿಡ, ಒಂದು ಐಡಿಯಾ, ಒಂದು ಇವೆಂಟು. ಸೊ ಇವೆಲ್ಲವನ್ನು ಕೂಡ ನಾವು ಕಾಮನ್ ಆಗಿ ನೌನ್ ಅಂತ ಹೇಳ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಅಕ್ಕಪಕ್ಕನೇ ಏನೋ ಒಂದು ವಸ್ತು ಇರ್ಬೋದು. ನಿಮ್ಮ ಪಕ್ಕ ಒಂದು ಮೊಬೈಲ್ ಇದೆ, ನಿಮ್ಮ ಹತ್ರ ನಿಮ್ಮ ಪರ್ಸ್ ಇದೆ, ಆಮೇಲೆ ನಿಮ್ಮ ಹತ್ರ ಒಂದು ಪೆನ್ ಇದೆ. ಸೊ ಆಮೇಲೆ ನೀವೊಂದು ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ. ಸೊ ಇವೆಲ್ಲ ಏನಂದ್ರೆ ಥಿಂಗ್ಸು. ಸೊ ಇವೆಲ್ಲ ಇದರಲ್ಲಿ ಬರ್ತಾ ನಾವು ಇವೆಲ್ಲ ಥಿಂಗ್ಸ್ ಅಂದರೆ ನೌನ್ ಬರುತ್ತೆ. ಸೊ ನೀವು ಯಾವುದೊಂದು ಊರಲ್ಲಿ ವಾಸ ಮಾಡ್ತಾ ಇದ್ದೀರಾ, ಆ ಊರು ಪ್ಲೇಸ್, ಅದು ಕೂಡ ನೌನೇ. ಸೊ ನೀವು ಯಾವುದೊಂದು ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ದಟ್ ಈಸ್ ಅ ಬಿಲ್ಡಿಂಗ್. ಸೊ ಅದು ಕೂಡ ಒಂದು ಪ್ಲೇಸ್, ಅದು ಕೂಡ ಒಂದು ನೌನೇ. ಸೊ ಇವೆಲ್ಲ ನೌನಲ್ಲಿ ಬರುತ್ತೆ. ಸೊ ನಾವು ನೆಕ್ಸ್ಟ್ ನೌನಲ್ಲಿ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೌನ್ ಅಂದರೆ ವಾಟ್ ಈಸ್, ಯಾವ ಥರ ಅಂಥೇಳಿ. ಶ್ರೇಯಸ್ ಈಸ್ ಅ ಪ್ಲೇಯಿಂಗ್ ಗೇಮ್ ಇನ್ ದ ಗ್ರೌಂಡ್. ಸೊ ಇದು ಎಕ್ಸಾಂಪಲ್, ಇದು ನೌನ್ಗೆ ಉದಾಹರಣೆ. ಶ್ರೇಯಸ್ ಈಸ್ ಪ್ಲೇಯಿಂಗ್ ಗೇಮ್ ಇನ್ ದ ಗ್ರೌಂಡ್. ಶ್ರೇಯಸ್ಸು ಆ ಮೈದಾನದಲ್ಲಿ ಆಟ ಆಡುತ್ತಾ ಇದ್ದಾನೆ. ಸೊ ಈ ಒಂದು ಸೆಂಟೆನ್ಸಲ್ಲಿ, ಈ ಒಂದು ವಾಕ್ಯದಲ್ಲಿ ಶ್ರೇಯಸ್ ಈಸ್ ದ ನೌನ್. ಶ್ರೇಯಸ್ ನೇಮ್ ಅಲ್ವಾ, ನೇಮ್ ಆಫ್ ಅ ಪರ್ಸನ್. ಸೊ ನೇಮ್ ಆಫ್ ಅ ಪರ್ಸನ್, ದಿಸ್ ಈಸ್ ಶ್ರೇಯಸ್. ಶ್ರೇಯಸ್ ಈಸ್ ಅ ನೌನ್. ನೆಕ್ಸ್ಟು
Taj Mahal is beautiful monument. Here Taj Mahal is the place. Taj Mahal is the place. So this is the noun. Taj Mahal is the noun in this sentence. So ಇಲ್ಲಿ ತಾಜ್ ಮಹಲ್ ಏನಿದೆಯಲ್ವಾ ಅದು ನೌನ್ ಆಗುತ್ತೆ. ರಾಮ ಆ್ಯಂಡ್ ಸೀತಾ ಆರ್ ಗುಡ್ ಫ್ರೆಂಡ್ಸ್. ಇಲ್ಲಿ ರಾಮ ಆ್ಯಂಡ್ ಸೀತಾ ಇದೆಯಲ್ವಾ ಇದು ನೌನ್, ಪರ್ಸನ್ ಬರುತ್ತೆ. ಸೊ ಇದೆಲ್ಲ ನೌನ್ಗೆ ಉದಾಹರಣೆ. ನೆಕ್ಸ್ಟ್ ಬಾಯ್ ಅದು ಕೂಡ ನೌನ್ ಬರುತ್ತೆ. ಡಾಕ್ಟರು, ಸಿಟಿ, ಪೆನ್ನು, ಟ್ರೀಜು, ಗರ್ಲು, ನ್ಯೂಯಾರ್ಕು, ನೆಕ್ಸ್ಟ್ ಕೀ, ಬೆಂಗಾಲ್, ಶರ್ಟ್ಸ್, ಬಿಲ್ಡಿಂಗ್, ಮನೋಜ್, ತಾಜ್ ಮಹಲ್. ಸೊ ಇವೆಲ್ಲ ನೌನಿಗೆ ಎಕ್ಸಾಂಪಲ್ಗಳು. ಸೊ ದೇರ್ ಇಸ್ ನೋ ಲಿಮಿಟ್ ಫಾರ್ ನೌನ್. ಸೊ ಇದೇ ಥರಾಗಿ ನಿಮಗೆ ನೌನಲ್ಲಿ ಬೇರೆ ಬೇರೆ ಸಬ್ ಟೈಪ್ ಬರುತ್ತೆ. ಸೊ ಆ ಒಂದು ಸಬ್ ಟೈಪ್ನ ನಾನು ನಿಮಗೆ ನೌನ್ ಅಂತ ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡ್ತೀನಿ. ಆವಾಗ ನಾವು ಅದರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಅಂತ. ಈಗ ನಿಮ್ಗೆ ಟೆನ್ಸಸ್ಗೆ ಎಷ್ಟು ಬೇಕೋ ಅಷ್ಟು ಇದ್ರೆ ಸಾಕಷ್ಟು. ಸೊ ದಿಸ್ ಈಸ್ ದ ನೌನ್. ನೆಕ್ಸ್ಟ್ ಎರಡನೇ ಪಾರ್ಟ್ಸ್ ಆಫ್ ಸ್ಪೀಚು ಪ್ರನೌನ್. ಸೆಕೆಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ಪ್ರನೌನ್. ಪ್ರನೌನ್ ಮೀನ್ಸ್ ಸರ್ವನಾಮ. ಪ್ರನೌನ್ ಅಂದರೆ ಸರ್ವನಾಮ. ಇಲ್ಲಿ ನೋಡಿ ಪ್ರೋ ನೌನ್. ಈ ಒಂದು ನಿಮಗೆ ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇದ್ರ ಮೀನಿಂಗ್ ಇದೆ. ಪ್ರೋ ನೌನ್, ನೌನ್ಗಿಂತ ನೌನ್ಗೆ ಪ್ರೋ, ಅದಕ್ಕೆ ನೌನ್ಗೆ ಬದಲಾಗಿ ಬರುವಂಥದ್ದೇ ಪ್ರೋ ನೌನ್. ನೌನ್ ಇದೆ ಅಲ್ವಾ, ನೌನ್ಗೆ ಬದಲಾಗಿ ಬರೋದಂಥದ್ದೇ ಪ್ರೊನೌನ್. ಸೊ ಪ್ರೊನೌನ್ ಮೀನಿಂಗ್ ಅಂತ ತಿಳ್ಕೊಂಡ್ಬಿಡೋಣ. ದ ವರ್ಡ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ನೌನ್ ದಟ್ ಈಸ್ ಕಾಲ್ಡ್ ಅ ಪ್ರೊನೌನ್. ಸೊ ನೌನ್ ಬದಲಾಗಿ ನಾವು ಏನು ಯೂಸ್ ಮಾಡ್ತಿದ್ದ ಅಲ್ವಾ ಅದನ್ನೇ ಪ್ರೊನೌನ್. ಅದು ನೌನ್ ಪ್ಲೇಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಲ್ಲ, ನಾಮಪದದ ಜಾಗದಲ್ಲಿ ನಾವು ಏನು ಯಾವುದನ್ನು ಯೂಸ್ ಮಾಡ್ತೀವೋ ಅದೇ ಪ್ರೊನೌನ್. ನಾವು ಪ್ರೊನೌನ್ನ ಕಾಮನ್ ಆಗಿ ನಾಮಪದದ ಬದಲಾಗಿ ಯೂಸ್ ಮಾಡ್ತೀವಿ. ಸೊ ಅದು ನಾಮಪದವನ್ನು ಇಂಡಿಕೇಟ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅ ಪ್ರೊನೌನ್. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಪ್ರೊನೌನ್ ಅಂದರೆ ಸರ್ವನಾಮ. ದ ವರ್ಡ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ನೌನ್ ದಟ್ ಈಸ್ ಕಾಲ್ಡ್ ಅ ಪ್ರೊನೌನ್. ಸೊ ನಾವು ನೌನ್ ಪ್ಲೇಸಲ್ಲಿ ಯಾವ ವರ್ಡ್ನ ಯೂಸ್ ಮಾಡ್ತೀವೋ ಅದೇ ಪ್ರೊನೌನ್. ಉದಾಹರಣೆ ತಿಳ್ಕೊಳ್ಳಿ. ಇವೆಲ್ಲ ಪ್ರೊನೌನ್ಸ್. ಐ ನಾನು, ವಿ ನಾವು, ಯು ನೀನು ಅಥವಾ ನೀವು, ಈ ಅವನು, ಸಿ ಅವಳು, ಇಟ್ ಅದು, ದೇ ಅವರು, ಈಚ್ ಎಲ್ಲರೂ, ಹೂ ಯಾರು, ಸಮ್ ಒನ್, ವಾಟ್, ಫ್ಯೂ, ಬೋತ್, ದೀಸ್ ದೋಸ್, ಮೈ ಮೈನ್, ಹೀಸ್ ಹರ್, ದೇರ್, ಇಟ್ಸ್. ಸೊ ಇವೆಲ್ಲ ಪ್ರೊನೌನ್ಗಳು. ಇನ್ನೂ ಸುಮಾರು ಬರುತ್ತೆ. ಸೊ ಈ ಒಂದು ಪ್ರೊನೌನ್ಸಲ್ಲಿ ನಾವು ಕಾಮನ್ ಆಗಿ ಯೂಸ್ ಮಾಡೋದಪ್ಪ ಅಂದರೆ ಐ, ವಿ, ಯು, ಈ, ಸಿ, ಇಟ್ ಮತ್ತು ದೇ ಇವನು ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ನಾವು. ಸೊ ಮೇನ್ ಆಗಿ ಟೆನ್ಸಸ್ಸಲ್ಲಿ ನೀವು ಟೆನ್ಸಸ್ಸನ್ನು ಸ್ಟಡಿ ಮಾಡುವಾಗ ಪ್ರತಿಯೊಂದು ಸಬ್ ಟೆನ್ಸಸ್ಸಲ್ಲಿ ನಾವು ಈ ವರ್ಡ್ ಕಂಪಲ್ಸರಿ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಅಲ್ಲಿ ಟೆನ್ಸಸ್ ಸ್ಟಡಿ ಮಾಡುವಾಗ ನಿಮಗೆ ಇವೆಲ್ಲ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಟೆನ್ಸಸ್ನ 2 ಕ್ಲಾಸ್ ತೊಗೊಂಡಿದ್ದೀನಿ. ಸೊ 2 ಕ್ಲಾಸ್ ನಿಮ್ಗೆ ಗೊತ್ತಾಗಿರ್ಬೋದು. ನಾವೆಲ್ಲ ಪ್ರತಿಯೊಂದು ಕಡೆ ಐ, ವಿ, ಯು, ಐ ಮತ್ತು ವಿ ಫಸ್ಟ್ ಪರ್ಸನು, ಯು ಸೆಕೆಂಡ್ ಪರ್ಸನು, ಈ, ಸಿ, ಇಟ್ಟದೆ ಇವೆಲ್ಲ ಥರ್ಡ್ ಪರ್ಸನು ಇವೆಲ್ಲ ಸ್ಟಡಿ ಮಾಡಿದ್ದೆವು. ಸೊ ಅಲ್ಲೆಲ್ಲ ಬರುತ್ತಿದ್ದು ಟೆನ್ಸಲ್ಲಿ ಬರುತ್ತಿದ್ದು. ಒಂದು ಎಕ್ಸಾಂಪಲ್ ನೋಡಿ. ಶಾಲಿನಿ ಈಸ್ ಗೋಯಿಂಗ್ ಟು ಆಫೀಸ್. ಇದೊಂದು ಸೆಂಟೆನ್ಸ್. ಶಾಲಿನಿ ಈಸ್ ಗೋಯಿಂಗ್ ಟು ಆಫೀಸ್ ಸೆಂಟೆನ್ಸ್. ಇಲ್ಲಿ ಯಾವುದು ಶಾಲಿನಿ ಈಸ್ ಅ ನೌನ್. ಇಲ್ಲಿ ಶಾಲಿನಿ ಏನಿದೆ ನೌನ್ ಅದು. ಶಾಲಿನಿ ಈಸ್ ಅ ಗುಡ್ ವರ್ಕರ್. ಶಾಲಿನಿ ಆಫೀಸ್ಗೆ ಹೋಗ್ತಾ ಇದ್ದಾಳೆ. ಶಾಲಿನಿ ಈಸ್ ಅ ಗುಡ್ ವರ್ಕರ್. ಸೊ ಇಲ್ಲಿ ಶಾಲಿನಿ ಈಸ್ ಗೋಯಿಂಗ್ ಟು ಆಫೀಸ್, ಶಾಲಿನಿ ಈಸ್ ಅ ಗುಡ್ ವರ್ಕರ್. ಇಲ್ಲಿ ನಾವು ಮತ್ತೆ ಎರಡನೇ ವಾಕ್ಯದಲ್ಲಿ ಕೂಡ ಶಾಲಿನಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಶಾಲಿನಿ ಅಂತ ಯೂಸ್ ಮಾಡೋ ಬದಲಿ, ಶಾಲಿನಿ ಇದೆ ಅಲ್ವಾ, ಇಲ್ಲಿ ಶಾಲಿನಿ ಅಂತೇಳಿ ಯೂಸ್ ಮಾಡೋ ಬದಲಿ ಈ ಒಂದು ಪ್ಲೇಸಲ್ಲಿ ನಾವು ಸಿ ಈಸ್ ಅ ಗುಡ್ ವರ್ಕರ್ ಅಂತ ಯೂಸ್ ಮಾಡ್ಬೋದು. ಶಾಲಿನಿ ಬದಲಾಗಿ ಸಿ ಈಸ್ ಅ ಗುಡ್ ವರ್ಕರ್ ಅಂತ ಯೂಸ್ ಮಾಡಿದರೆ ಇಲ್ಲಿ ಶಾಲಿನಿ ಪ್ಲೇಸಿಗೆ ಸಿ ಅನ್ನೋ ವರ್ಡ್ ರಿಪ್ಲೇಸ್ ಆಗುತ್ತೆ. ಸೊ ಇನ್ ದ ಪ್ಲೇಸ್ ಆಫ್ ಶಾಲಿನಿ ಸಿ ವಿಲ್ ಬಿ ರಿಪ್ಲೇಸ್. ಸೊ ಶಾಲಿನಿ ಇಸ್ ದ ನೌನ್. ಇನ್ ದ ಪ್ಲೇಸ್ ಆಫ್ ನೌನ್ we remove the shalini noun, we remove the noun and we add here C. So C is the pronoun. ಅರ್ಥ ಆಯ್ತಲ್ವಾ? ಶಾಲಿನಿ ಅನ್ನೋದು ನೌನು. ಸೊ ನಾವೇನು ಮಾಡ್ತೀವಿ, ನೌನ್ ರಿಮೂವ್ ಮಾಡ್ತೀವಿ. ಇಲ್ಲಿ ಸಿ ಅನ್ನೋ ವರ್ಡ್ ಆ್ಯಡ್ ಮಾಡ್ತೀವಿ. ಶಾಲಿನಿ ಇಸ್ ದ ನೌನ್, ದಟ್ ನೌನ್ ಈಸ್ ರಿಮೂವ್ಡ್. ಶಾಲಿನಿ ಅನ್ನೋ ನೌನ್ ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ಸಿ ಅನ್ನೋ ಪ್ರನೌನ್ ನಾವು ಆ್ಯಡ್ ಮಾಡ್ತೀವಿ. ಸೊ ಪ್ರನೌನ್ ಮೀನ್ಸ್ ದ ವರ್ಡ್ ಯೂಸ್ ಇನ್ ದ ಪ್ಲೇಸ್ ಆಫ್ ನೌನ್ ಇಸ್ ದ ಪ್ರನೌನ್. ಸೊ ಇಲ್ಲಿ ಶಾಲಿನಿ ಪ್ಲೇಸಲ್ಲಿ ನಾವು ಸಿ ಯೂಸ್ ಮಾಡ್ತೇವೆ. ಸೊ ಹಾಗೆ ಅದೇ ಸಿ ಇಸ್ ದ ಪ್ರನೌನ್. ಸಿ ಇಸ್ ಅ ಗುಡ್ ಗರ್ಲ್. ನೆಕ್ಸ್ಟ್ ನೋಡಿ, ಶಾಲಿನಿ ಈಸ್ ವೆರಿ ಆ್ಯಕ್ಟಿವ್ ಇನ್ ದ ಆಫೀಸ್. ಮತ್ತೆ ಇಲ್ಲಿ ಶಾಲಿನಿ ಇದೆ, ಮತ್ತೆ ಇಲ್ಲಿ ಶಾಲಿನಿ ನಾವು ಯೂಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಕೂಡ ನಾವು ಸಿ ಈಸ್ ಅ ವೆರಿ ಆ್ಯಕ್ಟಿವ್ ಇನ್ ದ ಆಫೀಸ್ ಬರ್ಬೋದು. ಬಿಕಾಸ್ ದೇರ್ ಇಸ್ ನೋ ನೀಡ್ ಟು ಯೂಸ್ ಶಾಲಿನಿ ಹಿಯರ್ ಆಲ್ಸೋ. ಸೊ ಇನ್ಸ್ಟೆಡ್ ಆಫ್ ಶಾಲಿನಿ ವಿ ಕ್ಯಾನ್ ಆ್ಯಡ್ ಹಿಯರ್ ಆಸ್ ಎ ಸಿ. ಸೊ ವಿಲ್ ರಿಮೂವ್ ಶಾಲಿನಿ, ದಿಸ್ ಇಸ್ ದ ನೌನ್. ವಿ ವಿಲ್ ರಿಮೂವ್ ದ ನೌನ್ ಫ್ರಮ್ ಹಿಯರ್ ಆ್ಯಂಡ್ ವಿ ವಿಲ್ ಆ್ಯಡ್ ಸಿ pronoun here. We will remove the noun Shalini. Shalini is the noun. We will remove noun and we will add here pronoun. The what is the pronoun? The she pronoun we will add here. So she is very active in the office.
ಶಾಲಿನಿ ಗಾಟ್ ಪ್ರಮೋಟೆಡ್ ಟು ಆಸ್ ಮ್ಯಾನೇಜರ್. ಶಾಲಿನಿ ಮ್ಯಾನೇಜರ್ಗೆ ಪ್ರಮೋಟ್ ಆಗಿದ್ದಾಳೆ. ಸೊ ಹಿಯರ್ ಆಲ್ಸೋ ವಿ ವಿಲ್ ರಿಮೂವ್ ಶಾಲಿನಿ ಆ್ಯಂಡ್ ವಿ ವಿಲ್ ಆ್ಯಡ್ ಅ ಸಿ. ಸೊ ದಿಸ್ ಈಸ್ ದ ಪ್ರನೌನ್. ಗೊತ್ತಾಯ್ತಲ್ವಾ? ಸೊ ಪ್ರನೌನ್ ಈಜಿ ಇದೆ, ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಪ್ರನೌನ್ ಅಂದ್ರೆ ಏನಂತೇಳಿ. ನೌನ್ ಬದಲಾಗಿ ನಾವು ಯಾವ ವಾಕ್ಯವನ್ನು ಯೂಸ್ ಮಾಡ್ತೀವಲ್ಲ, ಯಾವ ವರ್ಡ್ ಯೂಸ್ ಮಾಡ್ತೀವಲ್ವ, ಅದೇ ಪ್ರನೌನ್. ನೆಕ್ಸ್ಟು ವರ್ಬ್, ಕ್ರಿಯಾಪದ. ವರ್ಬ್ ಕ್ರಿಯಾಪದ ಗೊತ್ತಾಯ್ತಲ್ವಾ? ವರ್ಬ್ ಅಂದರೆ ಕ್ರಿಯಾಪದ. ಕ್ರಿಯಾಪದ ಮೀನಿಂಗ್ ಅರ್ಥ ನೋಡ್ಕೊಂಬಿಡಿ. ಲೆಟ್ಸ್ ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ವರ್ಬ್. ವರ್ಬ್ ಮೀನ್ಸ್ ದ ವರ್ಡ್ ವಿಚ್ ಶೋಸ್ ಆನ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಯಾವ ಒಂದು ಶಬ್ದ ಆ್ಯಕ್ಷನ್ ಕ್ರಿಯೆಯನ್ನು ತೋರಿಸ್ತದೋ ಅದೇ ವರ್ಬ್. ಕ್ರಿಯೆ ಅಥವಾ ಕ್ರಿಯೆಯ ಒಂದು ಸಿಚುವೇಶನ್. ಯಾವ ಒಂದು ಶಬ್ದ ಕ್ರಿಯೆ ಮತ್ತು ಅಥವಾ ಕ್ರಿಯೆಯ ಒಂದು ಸಂದರ್ಭವನ್ನು ತೋರಿಸುತ್ತದೋ ಅದೇ ವರ್ಬ್. ಗೊತ್ತಾಯ್ತಲ್ವಾ? ವರ್ಬ್ ಅಂದರೆ ಕ್ರಿಯಾಪದ. ಅಲ್ಲಿ ಒಂದು ಕ್ರಿಯೆ ಇರುತ್ತೆ. ಅಲ್ಲಿ ವರ್ಬ್ ಅಂದರೆ ಈಗ ರನ್ನು, ಓಡು, ದಟ್ ಇಸ್ ಆಲ್ಸೋ ವರ್ಬ್. ಜಂಪ್, ಜಿಗಿಯುವುದು, ಅದು ಕ್ರಿಯೆ ಅಲ್ವಾ? ಸ್ವಿಮ್, ಈಜುವುದು, ಅದು ಕೂಡ ಕ್ರಿಯೆ. ಈಟ್, ತಿನ್ನುವುದು, ಅದು ಕೂಡ ಒಂದು ಕ್ರಿಯೆ. ಸೊ ಇವೆಲ್ಲ ವರ್ಬ್ಗಳು. ನೋಡೋಣ ಉದಾಹರಣೆ. ಕಮ್, ಡ್ರಿಂಕ್, ರನ್, ವಾಕ್, ಸ್ಪೀಕ್, ರೈಟ್, ಲರ್ನ್. ಸೊ ಇವೆಲ್ಲ ಇದಾವಲ್ವಾ? ಸೊ ಇವೆಲ್ಲ ಸ್ಲೀಪ್, ಸಿ. ಸೊ ಇವೆಲ್ಲ ವರ್ಬಿಗೆ ಎಕ್ಸಾಂಪಲ್ಗಳು ಅಂತ ಹೇಳ್ಬೋದು ನಾವು. ಸೊ ಇದನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಐ ಡ್ರಿಂಕ್ ಮಿಲ್ಕ್. ಹಿಯರ್ ಐ ಇಸ್ ದ ಸಬ್ಜೆಕ್ಟ್, ಡ್ರಿಂಕ್ ಇಸ್ ದ ವರ್ಬ್, ಮಿಲ್ಕ್ ಇಸ್ ದ ಆಬ್ಜೆಕ್ಟ್. ಸೊ ಇದೊಂದು ಏನಪ್ಪ ಅಂದರೆ ವರ್ಬ್ ಇಟ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟೆನ್ಸಸ್. ಸೊ ನೀವು ಟೆನ್ಸಸ್ ಸ್ಟಡಿ ಮಾಡಬೇಕಾದ್ರೆ ಸೊ ಆಲ್ಮೋಸ್ಟ್ ನೀವು ಟೆನ್ಸಸ್ಸನ್ನು ವರ್ಬ್ ಮೇಲೆ ಆಟ ಆಡ್ತೀರ. ಟೆನ್ಸಸ್ಸಲ್ಲಿ ವರ್ಬ್ದೇ ಆಟ ಅಂತ ಹೇಳ್ಬೋದು ನಾವು. ವರ್ಬ್ ಇಲ್ಲದೆ ಯಾವುದೇ ಟೆನ್ಸಸ್ಸನ್ನು ಒಂದು ಸೆಂಟೆನ್ಸ್ ಮಾಡೋಕ್ಕೆ ರೆಡಿ ಆಗಲ್ಲ ನಿಮಗೆ. ಆಮೇಲೆ ಇಂಗ್ಲೀಷಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಯೂಸ್ ಮಾಡಬೇಕಾದ್ರೆ, ಇಂಗ್ಲೀಷಲ್ಲಿ ಯಾವುದೋ ಒಂದು ಸೆಂಟೆನ್ಸ್ ನಾವು ಫ್ರೇಮ್ ಮಾಡಬೇಕಾದ್ರೆ ಆ ಸೆಂಟೆನ್ಸಲ್ಲಿ ಕಂಪಲ್ಸರಿ ವರ್ಬ್ ಇರಲೇಬೇಕು. ಸೊ ದ ವರ್ಬ್ is compulsory to frame a sentence in English. So without a verb, we cannot frame any sentence in the English. So a verb is a very very important topic in the grammar. So in tenses also we will use the verb use the verb in everywhere. So ಈಗ ವರ್ಬ್ ನಾವು ಸ್ಟಡಿ ಮಾಡೋಣ. ಐ ಡ್ರಿಂಕ್ ಮಿಲ್ಕ್, ಈಸ್ ಗೋಯಿಂಗ್ ಟು ಬೆಂಗಳೂರು. ಇಲ್ಲಿ ಗೋಯಿಂಗ್ ಅನ್ನೋದು ವರ್ಬ್. ಸೊ ವರ್ಬಲ್ಲಿ ಸುಮಾರು ಸಬ್ ಟೈಪ್ ಬರುತ್ತೆ. ಸೊ ಹಾಗಾಗಿ ಈ ಸಬ್ ಟೈಪ್ ನಾವಿಲ್ಲಿ ಸ್ಟಡಿ ಮಾಡೋ ಅವಶ್ಯಕತೆ ಏನು ಬೇಡ. ಅದರಲ್ಲಿ ಒಂದು ಯಾವುದು ಹೆಲ್ಪ್ ಅಂದರೆ ಟೆನ್ಸಸ್ಸಿಗೆ ಹೆಲ್ಪ್ ಆಗುವಂಥ ಒಂದು ಸಬ್ ವರ್ಬ್ ಇದೆ, ಅದನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಹೆಲ್ಪಿಂಗ್ ವರ್ಬ್ ಅಂಥೇಳಿ. ವರ್ಬಲ್ಲಿ ಸುಮಾರು ಸಬ್ ಟೈಪ್ ಇದೆ, ಅದರಲ್ಲಿ ಒಂದು ಸಬ್ ಟೈಪ್ ಹೆಲ್ಪಿಂಗ್ ವರ್ಬ್ಸ್. ಸೊ ಇವೆಲ್ಲ ನಿಮಗೆ ಟೆನ್ಸಸ್ ನೀವು ಸ್ಟಡಿ ಮಾಡುವಾಗ ಇವೆಲ್ಲ ಬರುತ್ತೆ ಅಲ್ಲಿ. ಸೊ ಆಲ್ರೆಡಿ ನೀವು ಈಗ ಡೂ ಮತ್ತು ಡಸ್ ನೋಡಿದಿರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ಸಲ್ಲಿ ಡಿ ಎಸ್ ಮತ್ತು ಡಿ ಎನ್ ಎಸ್ ಸ್ಟಡಿ ಮಾಡುವಾಗ ಡೂ ಡಸ್ ಯೂಸ್ ಮಾಡಿದ್ದೀನಿ. ಸೊ ಅವೆಲ್ಲ ಹೆಲ್ಪಿಂಗ್ ವರ್ಬ್ಸು. ಸೊ ನೆಕ್ಸ್ಟ್ ಮುಂದೆ ಕೂಡ ಈಜು, ಆ್ಯಮು, ನೆಕ್ಸ್ಟು ಆರು, ವಾಜು, ವೇರು, ಹ್ಯಾವು, ಹ್ಯಾಜು, ಹ್ಯಾಡು, ವಿಲ್, ಶಾಲ, ವುಡ್, ಶುಡ್. ಸೊ ಇವೆಲ್ಲ ಬರುತ್ತೆ ನಿಮಗೆ ಅದರಲ್ಲಿ. ಮುಂದೆ ಬರ್ತಾ ಪ್ರತಿಯೊಂದು ಟೆನ್ಸಲ್ಲಿ ಇವೆಲ್ಲ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಹಾಗಾಗಿ ಟೆನ್ಸಸ್ ನಾವು ಕಲಿಬೇಕಂತಂದರೆ ವರ್ಬ್ ಭಾಳ ಇಂಪಾರ್ಟೆಂಟ್ ಇದಾಗುತ್ತೆ. ನೆಕ್ಸ್ಟ್ ವರ್ಬಲ್ಲಿ ಕೂಡ ನಮಗೆ ಇನ್ನು ಸಬ್ ಟೈಪ್ ಬರುತ್ತೆ. V1 ಫಾರ್ಮು, V2 ಫಾರ್ಮು, V3 ಫಾರ್ಮು, ಪ್ರೆಸೆಂಟ್ ವರ್ಬು, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ಲು. ಅಂದರೆ ಡ್ರಿಂಕ್ ಇದು V1, ಡ್ರಂಕ್ V2, ಡ್ರಂಕ್ V3, ಕಮ್ V1, ಕೇಮ್ V2, ಕಮ್ V3. ಸೊ ಇವೆಲ್ಲ ಬೇರೆ ಬೇರೆ ಟೈಪ್ ವರ್ಡ್ ಬರುತ್ತೆ. ಸೊ ನಾವು ವರ್ಬ್ ಬರುತ್ತೆ. ಡಿಟೇಲ್ ಆಗಿ ನಾವು ಇದನ್ನು ನೆಕ್ಸ್ಟ್ ವರ್ಬ್ ಒಂದು ಕ್ಲಾಸ್ ತೊಗೊಳ್ಳುವಾಗ ಡಿಟೇಲ್ ಆಗಿ ಹೇಳ್ತೀನಿ. ಬಟ್ ನಮಗೆ ವರ್ಬ್ ಅಂದರೆ ಗೊತ್ತಾಗಲಿ. ಸೊ ಅಲ್ಲಿ V1, V2 ವರ್ಬ್ ಯಾವ ಥರ ಅಂತೇಳಿ ನೆಕ್ಸ್ಟ್ ಟೆನ್ಸಸ್ನ ಸ್ಟಡಿ ಇದು ಮಾಡುವಾಗ ನಿಮ್ಗಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ದ ರಿಗಾರ್ಡಿಂಗ್ ವರ್ಬ್ ಇದು ತಿಳ್ಕೊಂಬಿಡಿ ನೀವು. ನೆಕ್ಸ್ಟ್ ಬಂದು ಎಡ್ಜೆಕ್ಟಿವ್ಸ್. ಎಡ್ಜೆಕ್ಟಿವ್ ಅಂದರೆ ಕನ್ನಡದಲ್ಲಿ ವಿಶೇಷಣ. ಒಂದು ವಿಶೇಷ ಇದಕ್ಕೆ ಅಡ್ಜೆಕ್ಟಿವ್ ಅಂತಾರೆ. ಸೊ ಅಡ್ಜೆಕ್ಟಿವ್ ಒಂದು ಮೀನಿಂಗ್ ನೋಡ್ಕೊಂಬಂಡಿ ನೀವು ಏನಂತ ಅಡ್ಜೆಕ್ಟಿವ್, ವಾಟ್ ಇಸ್ ಅಡ್ಜೆಕ್ಟಿವ್ ಅಂತೇಳಿ. ಅಡ್ಜೆಕ್ಟಿವ್ ಮೀನ್ಸ್ ದ ವರ್ಡ್ಸ್ ದಟ್ ಡಿಸ್ಕ್ರೈಬ್ಸ್ ದ ನೌನ್ಸ್ ಆರ್ ಪ್ರನೌನ್ಸ್. ನೌನ್ ಮತ್ತು ಪ್ರನೌನ್ನ ಯಾವ ಒಂದು ಇದು ಡಿಸ್ಕ್ರೈಬ್ ಮಾಡುತ್ತೋ ಅದೇ ಅಡ್ಜೆಕ್ಟಿವ್ ಅಂತ ಹೇಳ್ಬೋದು. ಸೊ ಅಂದರೆ ನೌನ್ ಮತ್ತು ಪ್ರನೌನ್ಸ್ನ ಡಿಸ್ಕ್ರೈಬ್ ಮಾಡುತ್ತದು. ಅದೊಂದು ಸ್ವಲ್ಪ ಅದಕ್ಕೊಂದು ಸ್ಪೆಷಲಾಗಿ ಒಂದು ಸ್ಪೆಷಲ್ ಆ್ಯಡ್ ಆನ್ ಆಗುತ್ತೆ. ಒಂದು ನಾವು ಎಂತ ಬೂಸ್ಟ್ ಕೊಡೋದಂತಲ್ವಾ, ನೌನ್ಸು ಮತ್ತು ಪ್ರನೌನ್ಸಿಗೆ ಒಂದು ಬೂಸ್ಟ್ ಕೊಡ್ತದಲ್ವಾ. ಸೊ ಅದೇ ಅಡ್ಜೆಕ್ಟಿವ್ ವರ್ಕ್. ಅದು ನೌನ್ಸ್ ಮತ್ತು ಪ್ರನೌನ್ಸಿಗೆ ಒಂದು ಬೂಸ್ಟ್ ಮಾಡಿ ಆ ನೌನ್ ಮತ್ತು ಪ್ರನೌನ್ದ ವ್ಯಾಲ್ಯೂ ಜಾಸ್ತಿ ಮಾಡೋದು, ಅದಕ್ಕೊಂದು ಆ್ಯಡ್ ಆನ್ ಮಾಡೋದು ಇದೆ ಅಲ್ವಾ. ಸೊ ಅದಕ್ಕೆ ನಾವು ಅದರ ಮೌಲ್ಯವರ್ಧನೆ ಮಾಡೋದಂತಲ್ವಾ, ಅದಕ್ಕೆ ನಾವು ವಿಶೇಷಣ ಅಂತಾರೆ. ಸೊ ಅದಕ್ಕೊಂದು ಬೇರೆ ಒಂದು ಅರ್ಥ, ಒಂದು ಮೀನಿಂಗ್ಗೆ ಒಂದು ಎಕ್ಸ್ಟ್ರಾ ಮೀನಿಂಗ್ ಕೊಡೋದಕ್ಕೆ ಅದಕ್ಕಂತಾರೆ ಅಡ್ಜೆಕ್ಟಿವ್ ಅಂತಾರೆ. ಸೊ ದಟ್ ಅಡ್ಜೆಕ್ಟಿವ್ ಮೀನ್ಸ್ ದ ವರ್ಡ್ಸ್ that describe the nouns or pronouns is called a adjective. He is a very strong man.
ಇಲ್ಲಿ ನೋಡಿ, ಈಸ್ ಅ ಸ್ಟ್ರಾಂಗ್ ಮ್ಯಾನ್ ಅಂತ ಅನ್ಬೋದು. ಈಸ್ ಅ ಸ್ಟ್ರಾಂಗ್ ಮ್ಯಾನ್ ಜಸ್ಟ್ ಕಾಮನ್ ಸೆಂಟ್ ವರ್ಡ್ ಆಯ್ತದು. ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್, ಅವನು ತುಂಬ ಸ್ಟ್ರಾಂಗ್ ವ್ಯಕ್ತಿ ಅಂತ ಹೇಳ್ಬೋದು ಇಲ್ಲಿ. ಜಸ್ಟ್ ಈಸ್ ಅ ಸ್ಟ್ರಾಂಗ್ ಮ್ಯಾನ್ ಅಂದರೆ ಜಸ್ಟ್ ಅದು ಕಾಮನ್ ಸಿಂಪಲ್ ವರ್ಡ್ ಆಗುತ್ತೆ. ಬಟ್ ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್, ವೆರಿ ಸ್ಟ್ರಾಂಗ್ ಮ್ಯಾನ್ ಅಂತಂದರೆ ಅದು ಸ್ವಲ್ಪ ಅದಕ್ಕೊಂದು ಆ ಒಂದು ವರ್ಡ್ಗೆ ಆ್ಯಡ್ ಆನ್ ಮಾಡ್ದಂಗೆ ಆಯ್ತದು. ರೋಹನ್ ಈಸ್ ಅ ವೆರಿ ಪವರ್ಫುಲ್ ಮಿನಿಸ್ಟರ್. ರೋಹನ್ ಈಸ್ ಅ ಮಿನಿಸ್ಟರ್ ಓಕೆ, ಕಾಮನ್ ವರ್ಡ್ ಅದು. ಸೊ ರೋಹನ್ ಇಸ್ ಅ ಮಿನಿಸ್ಟರ್ ಅಂದರೆ ಒಂದು 30 ಜನ 20 ಜನ ಮಿನಿಸ್ಟ್ರಲ್ಲಿ ರೋಹನ್ ಕೂಡ ಒಬ್ಬ ಮಿನಿಸ್ಟರ್ ಅಂತ ಹೇಳ್ಬೋದು ನಾವು. ರೋಹನ್ ಇಸ್ ಅ ವೆರಿ ಪವರ್ಫುಲ್ ಮಿನಿಸ್ಟರ್ ಅಂತಂದರೆ ಆ 30 ಜನದಲ್ಲಿ ರೋಹನ್ ಸ್ವಲ್ಪ ಮೇಲ್ಮಟ್ಟಕ್ಕೆ ಇರ್ತಾನೆ. ಆ ಟೋಟಲ್ ಒಂದು 20-30 ಜನ ಒಂದು ಮಿನಿಸ್ಟರ್ ಕ್ಯಾಬಿನೆಟ್ ಇದೆ ಅಲ್ವಾ, ಒಂದು ಸಚಿವ ಸಂಪುಟದಲ್ಲಿ ಆ ರೋಹನ್ ಅನ್ನೋವಂಥ ಮಿನಿಸ್ಟರು ವೆರಿ ಪವರ್ಫುಲ್. ಯು ವಿಲ್ ಬಿ ಆನ್ ಟಾಪ್. ಸೊ ದಟ್ adjective will add that ones. ನೆಕ್ಸ್ಟು ಐ ಪ್ರಿಪೇರ್ ದ ಡೆಲಿಷಿಯಸ್ ಫುಡ್. ನಾವೆಲ್ಲ ಕಾಮನಾಗಿ ಯೂಸ್ ಮಾಡ್ತೀವಿ. ಐ ಪ್ರಿಪೇರ್ ದ ಫುಡ್ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತೀವಿ, ಇದೆಲ್ಲ ಗೊತ್ತು. ಬಟ್ ಅದಕ್ಕೊಂದು ಸ್ಪೆಷಲ್ ಆಗಿ ಒಂದು ವಿಶೇಷಣೆ ಕೊಡಬೇಕಲ್ವಾ, ಅದಕ್ಕೊಂದು ಸ್ಪೆಷಲ್ ಆಗಿ ಅರ್ಥ ಬರ್ಬೇಕಂತಂದರೆ ಐ ಪ್ರಿಪೇರ್ ದ ಡೆಲಿಷಿಯಸ್ ಫುಡ್. ಸೊ ಯಾವುದೇ ಒಂದು ಹೋಟ್ಲ್ ಮುಂದೆ ನಿಮ್ಗೆ ನೋಡ್ತಾ ಇದ್ದೀರಾ, ಸೊ ಡೆಲಿಷಿಯಸ್ ಫುಡ್ ಈಸ್ ಅವೈಲೇಬಲ್ ಇಯರ್ ಅಂತ ಹಾಕ್ಬಿಟ್ರಪ್ಪ ಅಂದರೆ ಪ್ರತಿಯೊಬ್ಬರು ಕಸ್ಟಮರ್ಗಳು ಅಲ್ಲೇ ಓಡೋಗ್ತಾರೆ, ಹೌದಲ್ವಾ. ಇದು ಓನ್ಲಿ ಫುಡ್ ಈಸ್ ಅವೈಲೇಬಲ್ ಇಯರ್ ಅಂದರೆ ಕಾಮನ್, ಅದು ಯಾರು ಕೂಡ ಅದು ಇದರಲ್ಲೇನು ವಿಶೇಷ ಬರಲ್ಲ. ಬಟ್ ವೆರಿ ಡೆಲಿಷಿಯಸ್ ಫುಡ್ ಈಸ್ ಅವೈಲೇಬಲ್ ಇಯರ್ ಅಂತ ಒಂದು ಬೋರ್ಡ್ ಇತ್ತಪ್ಪ ಅಂದರೆ ಸೊ ಜನ ಕೂಡ ಅಲ್ಲಿ ಏನು ಮಾಡ್ತಾರೆ, ಜಾಸ್ತಿ ಹೋಗ್ತಾರೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಈ ಥರ. ಸೊ ಹಾಗಾಗಿ ಇದು ಕೂಡ ಇದು ಅಡ್ಜೆಕ್ಟಿವ್. ಸೊ ನಿಮಗೆಲ್ಲ ಗೊತ್ತಾಯ್ತಲ್ವಾ ವಾಟ್ ಈಸ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಈ ಥರ ಅಂಥೇಳಿ. ನೆಕ್ಸ್ಟ್ ಇದು ಟೋಟ್ಲು ಅಂಬಾನಿ ಇಸ್ ಅ ವೆರಿ ರಿಚೆಸ್ಟ್ ಪರ್ಸನ್. ರಿಚೆಸ್ಟ್ ಇಸ್ ದ ಅಡ್ಜೆಕ್ಟಿವ್. ಇಷ್ಟು ಇದು ಟೆನ್ಸಸ್ಸಲ್ಲಿ ಟೋಟಲು ಈಗ 4 ಸಬ್ ಟೈಪ್ಸ್ ನಡೆದೀನಿ. ಸೊ ರಿಮೈನಿಂಗ್ ಇನ್ನು 4 ಸಬ್ ಟೈಪ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಸೊ ಈಗ ಪ್ರತಿಯೊಬ್ಬರು ಕೂಡ ಈಗ ನಾನು ಹೇಳಿರುವಂಥ 4 ಪಾರ್ಟ್ಸ್ ಆಫ್ ಸ್ಪೀಚನ್ನು ರಿವಿಷನ್ ಮಾಡ್ತಾಯಿರಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ವಾಟ್ ಇಸ್ ದ ನೌನ್, ವಾಟ್ ಇಸ್ ದ ಪ್ರನೌನ್ ಅಂತ ಹೇಳಿದ್ದೀನಿ, ವಾಟ್ ಇಸ್ ದ ವರ್ಬ್ ಅಂತ ಹೇಳಿದ್ದೀನಿ, ನೆಕ್ಸ್ಟ್ ವಾಟ್ ಇಸ್ ದ ಅಡ್ಜೆಕ್ಟಿವ್ ಅಂತ ಹೇಳಿದ್ದೀನಿ. ಸೊ 4ನ್ನ ಕೂಡ ಉದಾಹರಣೆ ಕೂಡ ಕೊಟ್ಟಿದ್ದೀನಿ. ಸೊ 4 ಕೂಡ ಇದ್ರ ಮೇಲೆ ಉದಾಹರಣೆಗಳನ್ನು ನೀವು ಒಮ್ಮೆ ರಿವಿಷನ್ ಮಾಡ್ತಾಯಿರಿ, ಸ್ಟಡಿ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗದು ನೀವು ಇದನ್ನು ಪರ್ಫೆಕ್ಟ್ ಆದರೆ ನೆಕ್ಸ್ಟ್ ಅದು ನಿಮ್ಗೆ ಆಟೋಮೆಟಿಕ್ಕಾಗಿ ಟೆನ್ಸಸ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಟೆನ್ಸಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತಪ್ಪ ಅಂದರೆ ನೀವು ಈಸಿಯಾಗಿ ಬೇರೆ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ಬೋದು. ಮತ್ತು ನಿಮಗೆ ನೆಕ್ಸ್ಟ್ ಬೇರೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ನ ಮುಂದೆ ಸ್ಟಡಿ ಮಾಡುವಾಗ ನಿಮ್ಗೆ ಇನ್ನೂ ಸರಳವಾಗಿ ನೀವು ಅರ್ಥ ಮಾಡ್ಕೋಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಜಸ್ಟ್ ನಾನು ಕ್ಲಾಸ್ ಕೇಳೋದು ಅಷ್ಟೇ ಅಲ್ಲ, ನನ್ನ ಕ್ಲಾಸ್ ಕೇಳೋದು ಅಷ್ಟೇ ಅಲ್ಲ, ಕ್ಲಾಸ್ ಮುಗಿದ ಮೇಲೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನಿಮ್ಗೇನೋ ಡೌಟ್ ಬಂದರೆ ಕ್ವಶನ್ ಬಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಲಾಸನ್ನು ಕೇಳಿ. ಸೊ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೂ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಗುಡ್ ಡೇ.